ಸತತ 1 ಗಂಟೆಯಿಂದ ಈ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಏನಾದರೂ ಮಹತ್ವದ ಸುಳಿವು ಸಿಕ್ಕಿದ್ಯಾ? ಅಕೃತದ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. 12:50ಕ್ಕೆ ಆ ವ್ಯಕ್ತಿಯನ್ನ ಈ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಷ್ಟೊತ್ತಿನ ತನಕ ಇನ್ನೂ ಕೂಡ ಅಲ್ಲಿ ಸ್ಥಳ ಮಹಜರು ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ಟೀಮ್ ಆತನ ಜೊತೆಗಿದೆ. ಭಾರಿ ಭದ್ರತೆಯಲ್ಲಿ ಆತನನ್ನ ಕರ್ಕೊಂಡು ಬರಲಾಗಿದೆ. 1 ಗಂಟೆಯಿಂದ ಅಲ್ಲಿ ಸುತ್ತಮುತ್ತ ಜಾಗದ ಪರಿಶೀಲನೆಯನ್ನ ವ್ಯವಸ್ಥಿತವಾಗಿ, ಅಂದ್ರೆ ಎಲ್ಲಿ ಬಂದ ಆತ, ಅಲ್ಲಿ ಶವ ಹೂತಿರೋದು ಹೌದಾ, ಎಲ್ಲಿಂದ ತಗೊಂಡ್ಬಂದ, ಯಾವ ಮಾರ್ಗವಾಗಿ ತಗೊಂಡ್ಬಂದ, ಪ್ರತಿಯೊಂದನ್ನು ಕೂಡ ಪೊಲೀಸರು ನೋಟ್ ಮಾಡಿಕೊಳ್ತಾರೆ. ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಪೊಲೀಸರು ನೋಟ್ ಮಾಡಿಕೊಳ್ತಾರೆ. ಸತತ 1 ಗಂಟೆಯಿಂದ ಈ ಸ್ಥಳ ಮಹಜರು ಕಾರ್ಯ ನಡೆದಿದೆ. ಗುಡ್ಡ ಪ್ರದೇಶದಲ್ಲಿ ಬುರುಡೆಗಳಿಗಾಗಿ ಶೋಧ ನಡೆಸಲಾಗ್ತಾ ಇದೆ. 12:50ಕ್ಕೆ ಶುರುವಾಯಿತು ಮಹಜರು ಪ್ರಕ್ರಿಯೆ. ಈ ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲಿ ಹೇಗೆ ಸ್ಥಳ ಮಹಜರನ್ನ ಮಾಡಲಾಯಿತು ಅಂತ ಇಂಚಿಂಚು ಆ ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ನಡೀತಾ ಇದೆ. ನೋಡಿ, ಪೊಲೀಸರ ಕೈಯಲ್ಲಿ ಪಿಕಾಸಿ ಇರ್ತಕ್ಕಂಥದ್ದು, ಹಾರೆ ಗುದ್ಲಿಗಳನ್ನು ಕೂಡ ತಗೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ದೂರ ಇದ್ದಾರೆ ಮೀಡಿಯಾದವರು. ಯಾರನ್ನೂ ಕೂಡ ಅಲ್ಲಿ ಹತ್ರ ಬಿಟ್ಟಿಲ್ಲ. ಸ್ಥಳೀಯರನ್ನು ಕೂಡ ಯಾರನ್ನೂ ಹತ್ರ ಬಿಟ್ಟಿಲ್ಲ. ಎಸ್ಐಟಿ ಟೀಮ್ ಮತ್ತು ಪೊಲೀಸರು, ಭದ್ರತೆಗಾಗಿ ಇರ್ತಕ್ಕಂಥ ಪೊಲೀಸರು ಹಾಗೂ ವ್ಯಕ್ತಿ, ನಿಗೂಢ ವ್ಯಕ್ತಿ ಸತತ 1 ಗಂಟೆಯಿಂದ ಈ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಏನಾದರೂ ಮಹತ್ವದ ಸುಳಿವು ಸಿಕ್ಕಿದ್ಯಾ? ಅಕೃತದ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. 12:50ಕ್ಕೆ ಆ ವ್ಯಕ್ತಿಯನ್ನ ಈ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಷ್ಟೊತ್ತಿನ ತನಕ ಇನ್ನೂ ಕೂಡ ಅಲ್ಲಿ ಸ್ಥಳ ಮಹಜರು ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ಟೀಮ್ ಆತನ ಜೊತೆಗಿದೆ. ಭಾರಿ ಭದ್ರತೆಯಲ್ಲಿ ಆತನನ್ನ ಕರ್ಕೊಂಡು ಬರಲಾಗಿದೆ. 1 ಗಂಟೆಯಿಂದ ಅಲ್ಲಿ ಸುತ್ತಮುತ್ತ ಜಾಗದ ಪರಿಶೀಲನೆಯನ್ನ ವ್ಯವಸ್ಥಿತವಾಗಿ, ಅಂದ್ರೆ ಎಲ್ಲಿ ಬಂದ ಆತ, ಅಲ್ಲಿ ಶವ ಹೂತಿರೋದು ಹೌದಾ, ಎಲ್ಲಿಂದ ತಗೊಂಡ್ಬಂದ, ಯಾವ ಮಾರ್ಗವಾಗಿ ತಗೊಂಡ್ಬಂದ, ಪ್ರತಿಯೊಂದನ್ನು ಕೂಡ ಪೊಲೀಸರು ನೋಟ್ ಮಾಡಿಕೊಳ್ತಾರೆ. ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಪೊಲೀಸರು ನೋಟ್ ಮಾಡಿಕೊಳ್ತಾರೆ. ಸತತ 1 ಗಂಟೆಯಿಂದ ಈ ಸ್ಥಳ ಮಹಜರು ಕಾರ್ಯ ನಡೆದಿದೆ. ಗುಡ್ಡ ಪ್ರದೇಶದಲ್ಲಿ ಬುರುಡೆಗಳಿಗಾಗಿ ಶೋಧ ನಡೆಸಲಾಗ್ತಾ ಇದೆ. 12:50ಕ್ಕೆ ಶುರುವಾಯಿತು ಮಹಜರು ಪ್ರಕ್ರಿಯೆ. ಈ ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲಿ ಹೇಗೆ ಸ್ಥಳ ಮಹಜರನ್ನ ಮಾಡಲಾಯಿತು ಅಂತ ಇಂಚಿಂಚು ಆ ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ನಡೀತಾ ಇದೆ. ನೋಡಿ, ಪೊಲೀಸರ ಕೈಯಲ್ಲಿ ಪಿಕಾಸಿ ಇರ್ತಕ್ಕಂಥದ್ದು, ಹಾರೆ ಗುದ್ಲಿಗಳನ್ನು ಕೂಡ ತಗೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ದೂರ ಇದ್ದಾರೆ ಮೀಡಿಯಾದವರು. ಯಾರನ್ನೂ ಕೂಡ ಅಲ್ಲಿ ಹತ್ರ ಬಿಟ್ಟಿಲ್ಲ. ಸ್ಥಳೀಯರನ್ನು ಕೂಡ ಯಾರನ್ನೂ ಹತ್ರ ಬಿಟ್ಟಿಲ್ಲ. ಎಸ್ಐಟಿ ಟೀಮ್ ಮತ್ತು ಪೊಲೀಸರು, ಭದ್ರತೆಗಾಗಿ ಇರ್ತಕ್ಕಂಥ ಪೊಲೀಸರು ಹಾಗೂ ವ್ಯಕ್ತಿ, ನಿಗೂಢ ವ್ಯಕ್ತಿ ಸತತ 1 ಗಂಟೆಯಿಂದ ಈ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಏನಾದರೂ ಮಹತ್ವದ ಸುಳಿವು ಸಿಕ್ಕಿದ್ಯಾ? ಅಕೃತದ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. 12:50ಕ್ಕೆ ಆ ವ್ಯಕ್ತಿಯನ್ನ ಈ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಷ್ಟೊತ್ತಿನ ತನಕ ಇನ್ನೂ ಕೂಡ ಅಲ್ಲಿ ಸ್ಥಳ ಮಹಜರು ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ಟೀಮ್ ಆತನ ಜೊತೆಗಿದೆ. ಭಾರಿ ಭದ್ರತೆಯಲ್ಲಿ ಆತನನ್ನ ಕರ್ಕೊಂಡು ಬರಲಾಗಿದೆ. 1 ಗಂಟೆಯಿಂದ ಅಲ್ಲಿ ಸುತ್ತಮುತ್ತ ಜಾಗದ ಪರಿಶೀಲನೆಯನ್ನ ವ್ಯವಸ್ಥಿತವಾಗಿ, ಅಂದ್ರೆ ಎಲ್ಲಿ ಬಂದ ಆತ, ಅಲ್ಲಿ ಶವ ಹೂತಿರೋದು ಹೌದಾ, ಎಲ್ಲಿಂದ ತಗೊಂಡ್ಬಂದ, ಯಾವ ಮಾರ್ಗವಾಗಿ ತಗೊಂಡ್ಬಂದ, ಪ್ರತಿಯೊಂದನ್ನು ಕೂಡ ಪೊಲೀಸರು ನೋಟ್ ಮಾಡಿಕೊಳ್ತಾರೆ. ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಪೊಲೀಸರು ನೋಟ್ ಮಾಡಿಕೊಳ್ತಾರೆ. ಸತತ 1 ಗಂಟೆಯಿಂದ ಈ ಸ್ಥಳ ಮಹಜರು ಕಾರ್ಯ ನಡೆದಿದೆ. ಗುಡ್ಡ ಪ್ರದೇಶದಲ್ಲಿ ಬುರುಡೆಗಳಿಗಾಗಿ ಶೋಧ ನಡೆಸಲಾಗ್ತಾ ಇದೆ. 12:50ಕ್ಕೆ ಶುರುವಾಯಿತು ಮಹಜರು ಪ್ರಕ್ರಿಯೆ. ಈ ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲಿ ಹೇಗೆ ಸ್ಥಳ ಮಹಜರನ್ನ ಮಾಡಲಾಯಿತು ಅಂತ ಇಂಚಿಂಚು ಆ ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ನಡೀತಾ ಇದೆ.
ನೋಡಿ, ಪೊಲೀಸರ ಕೈಯಲ್ಲಿ ಪಿಕಾಸಿ ಇರ್ತಕ್ಕಂಥದ್ದು, ಹಾರೆ ಗುದ್ಲಿಗಳನ್ನು ಕೂಡ ತಗೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ದೂರ ಇದ್ದಾರೆ ಮೀಡಿಯಾದವರು, ಯಾರನ್ನೂ ಕೂಡ ಅಲ್ಲಿ ಹತ್ರ ಬಿಟ್ಟಿಲ್ಲ, ಸ್ಥಳೀಯರನ್ನು ಕೂಡ ಯಾರನ್ನೂ ಹತ್ರ ಬಿಟ್ಟಿಲ್ಲ. ಎಸ್ಐಟಿ ಟೀಮ್ ಮತ್ತು ಪೊಲೀಸರು, ಭದ್ರತೆಗಾಗಿರ್ತಕ್ಕಂಥ ಪೊಲೀಸರು ಹಾಗೂ ನಿಗೂಢ ವ್ಯಕ್ತಿ ಸತತ 1 ಗಂಟೆಯಿಂದ ಈ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಏನಾದರೂ ಮಹತ್ವದ ಸುಳಿವು ಸಿಕ್ಕಿದೆಯಾ? ಅಕೃತದ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. 12:50ಕ್ಕೆ ಆ ವ್ಯಕ್ತಿಯನ್ನ ಈ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಷ್ಟೊತ್ತಿನ ತನಕ ಇನ್ನೂ ಕೂಡ ಅಲ್ಲಿ ಸ್ಥಳ ಮಹಜರು ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ಟೀಮ್ ಆತನ ಜೊತೆಗಿದೆ, ಭಾರಿ ಭದ್ರತೆಯಲ್ಲಿ ಆತನನ್ನ ಕರ್ಕೊಂಡು ಬರಲಾಗಿದೆ. 1 ಗಂಟೆಯಿಂದ ಅಲ್ಲಿ ಸುತ್ತಮುತ್ತ ಜಾಗದ ಪರಿಶೀಲನೆಯನ್ನ ವ್ಯವಸ್ಥಿತವಾಗಿ, ಅಂದ್ರೆ ಎಲ್ಲಿ ಬಂದ ಆತ, ಅಲ್ಲಿ ಶವ ಹೂತಿರೋದು ಹೌದಾ, ಎಲ್ಲಿಂದ ತಗೊಂಡ್ಬಂದ, ಯಾವ ಮಾರ್ಗವಾಗಿ ತಗೊಂಡ್ಬಂದ, ಪ್ರತಿಯೊಂದನ್ನು ಕೂಡ ಪೊಲೀಸರು ನೋಟ್ ಮಾಡಿಕೊಳ್ತಾರೆ. ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಪೊಲೀಸರು ನೋಟ್ ಮಾಡಿಕೊಳ್ತಾರೆ. ಸತತ 1 ಗಂಟೆಯಿಂದ ಈ ಸ್ಥಳ ಮಹಜರು ಕಾರ್ಯ ನಡೆದಿದೆ. ಗುಡ್ಡ ಪ್ರದೇಶದಲ್ಲಿ ಬುರುಡೆಗಳಿಗಾಗಿ ಶೋಧ ನಡೆಸಲಾಗ್ತಾ ಇದೆ. 12:50ಕ್ಕೆ ಶುರುವಾಯಿತು ಮಹಜರು ಪ್ರಕ್ರಿಯೆ. ಈ ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲಿ ಹೇಗೆ ಸ್ಥಳ ಮಹಜರನ್ನ ಮಾಡಲಾಯಿತು ಅಂತ ಇಂಚಿಂಚು ಆ ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ನಡೀತಾ ಇದೆ. ನೋಡಿ, ಪೊಲೀಸರ ಕೈಯಲ್ಲಿ ಪಿಕಾಸಿ ಇರ್ತಕ್ಕಂಥದ್ದು, ಹಾರೆ ಗುದ್ಲಿಗಳನ್ನು ಕೂಡ ತಗೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ದೂರ ಇದ್ದಾರೆ ಮೀಡಿಯಾದವರು, ಯಾರನ್ನೂ ಕೂಡ ಅಲ್ಲಿ ಹತ್ರ ಬಿಟ್ಟಿಲ್ಲ, ಸ್ಥಳೀಯರನ್ನು ಕೂಡ ಯಾರನ್ನೂ ಹತ್ರ ಬಿಟ್ಟಿಲ್ಲ. ಎಸ್ಐಟಿ ಟೀಮ್ ಮತ್ತು ಪೊಲೀಸರು, ಭದ್ರತೆಗಾಗಿರ್ತಕ್ಕಂಥ ಪೊಲೀಸರು ಹಾಗೂ ನಿಗೂಢ ವ್ಯಕ್ತಿ ಸತತ 1 ಗಂಟೆಯಿಂದ ಈ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಏನಾದರೂ ಮಹತ್ವದ ಸುಳಿವು ಸಿಕ್ಕಿದೆಯಾ? ಅಕೃತದ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. 12:50ಕ್ಕೆ ಆ ವ್ಯಕ್ತಿಯನ್ನ ಈ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಷ್ಟೊತ್ತಿನ ತನಕ ಇನ್ನೂ ಕೂಡ ಅಲ್ಲಿ ಸ್ಥಳ ಮಹಜರು ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ಟೀಮ್ ಆತನ ಜೊತೆಗಿದೆ, ಭಾರಿ ಭದ್ರತೆಯಲ್ಲಿ ಆತನನ್ನ ಕರ್ಕೊಂಡು ಬರಲಾಗಿದೆ. 1 ಗಂಟೆಯಿಂದ ಅಲ್ಲಿ ಸುತ್ತಮುತ್ತ ಜಾಗದ ಪರಿಶೀಲನೆಯನ್ನ ವ್ಯವಸ್ಥಿತವಾಗಿ, ಅಂದ್ರೆ ಎಲ್ಲಿ ಬಂದ ಆತ, ಅಲ್ಲಿ ಶವ ಹೂತಿರೋದು ಹೌದಾ, ಎಲ್ಲಿಂದ ತಗೊಂಡ್ಬಂದ, ಯಾವ ಮಾರ್ಗವಾಗಿ ತಗೊಂಡ್ಬಂದ, ಪ್ರತಿಯೊಂದನ್ನು ಕೂಡ ಪೊಲೀಸರು ನೋಟ್ ಮಾಡಿಕೊಳ್ತಾರೆ. ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಪೊಲೀಸರು ನೋಟ್ ಮಾಡಿಕೊಳ್ತಾರೆ. ಸತತ 1 ಗಂಟೆಯಿಂದ ಈ ಸ್ಥಳ ಮಹಜರು ಕಾರ್ಯ ನಡೆದಿದೆ. ಗುಡ್ಡ ಪ್ರದೇಶದಲ್ಲಿ ಬುರುಡೆಗಳಿಗಾಗಿ ಶೋಧ ನಡೆಸಲಾಗ್ತಾ ಇದೆ. 12:50ಕ್ಕೆ ಶುರುವಾಯಿತು ಮಹಜರು ಪ್ರಕ್ರಿಯೆ. ಈ ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲಿ ಹೇಗೆ ಸ್ಥಳ ಮಹಜರನ್ನ ಮಾಡಲಾಯಿತು ಅಂತ ಇಂಚಿಂಚು ಆ ಇಡೀ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡ್ ನಡೀತಾ ಇದೆ. ನೋಡಿ, ಪೊಲೀಸರ ಕೈಯಲ್ಲಿ ಪಿಕಾಸಿ ಇರ್ತಕ್ಕಂಥದ್ದು, ಹಾರೆ ಗುದ್ಲಿಗಳನ್ನು ಕೂಡ ತಗೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ದೂರ ಇದ್ದಾರೆ ಮೀಡಿಯಾದವರು, ಯಾರನ್ನೂ ಕೂಡ ಅಲ್ಲಿ ಹತ್ರ ಬಿಟ್ಟಿಲ್ಲ, ಸ್ಥಳೀಯರನ್ನು ಕೂಡ ಯಾರನ್ನೂ ಹತ್ರ ಬಿಟ್ಟಿಲ್ಲ. ಎಸ್ಐಟಿ ಟೀಮ್ ಮತ್ತು ಪೊಲೀಸರು, ಭದ್ರತೆಗಾಗಿರ್ತಕ್ಕಂಥ ಪೊಲೀಸರು ಹಾಗೂ ನಿಗೂಢ ವ್ಯಕ್ತಿ